ಯಾವಾಗ ಈ ಗ್ರೀಷ್ಮ ಋತು ಆರಂಭ ಆಯಿತೋ ಆಗ ಸೂರ್ಯ ಸಹಜವಾಗಿ ಈ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ ತಾಪವನ್ನು ಉಂಟು ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಯಾವಾಗ ತಾಪವನ್ನು ಉಂಟು ಮಾಡ್ತಾನೋ ಆಗ ಚಳಿ ಎಲ್ಲಿ ಹೋಗಿ ಅಡಗಿ ಕುಳಿತುಕೊಳ್ಳತ್ತೆ? ಬಾವಿಯ ನೀರಲ್ಲಿ ಅಡಗಿ ಹೋಗಿ ಕುಳಿತುಕೊಳ್ಳತ್ತೆ. ಅದಕ್ಕೋಸ್ಕರವೇ ನೋಡಿ, ಬೇಸಿಗೆ ಕಾಲದಲ್ಲಿ ಬಾವಿಯ ನೀರು ಅತ್ಯಂತ ತಂಪಾಗಿರುತ್ತೆ. ಚಳಿಗಾಲದಲ್ಲಿ ಬಾವಿಯ ನೀರು ಅತ್ಯಂತ ಬೆಚ್ಚಗೆ ಇರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏನಾಗತ್ತಾ ಸಂದರ್ಭದಲ್ಲಿ? ಯಾರಾದ್ರೂ ಕೂಡ ಅವ ತುಂಬಾ ಬಿಸಿಲಲ್ಲಿ ಬಂದಾಗ ಅವನ ಬಾಯಾರಿಕೆಯನ್ನ ಹಿಂಗಿಸೋದಕ್ಕೋಸ್ಕರ ಯಾವ ರೀತಿ ನೀರನ್ನು ಕೊಡ್ತೇವೋ ಆ ನೀರನ್ನು ಕುಡಿತಾ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಪಾತ್ರೆಗಳಲ್ಲಿ ಇರ್ತಕ್ಕಂಥ ನೀರನ್ನ ಹೇಗೆ ಖಾಲಿ ಮಾಡ್ತಾನೋ ಹಾಗೆ ಈ ಬೇಸಿಗೆಯ ದಿನಗಳೂ ಕೂಡ ಬಾಯಾರಿದವರಂತೆ ಸರೋವರದ ನೀರು, ಹಳ್ಳಗಳ ನೀರು, ತೊರೆಗಳ ನೀರು ಎಲ್ಲವನ್ನು ಕೂಡ ಕುಡಿತು. ಅಂದ್ರೆ ಏನಂತರ್ಥ? ಬೇಸಿಗೆಯಲ್ಲಿ ಯಾವ ಜಲಾಶಯವೂ ಕೂಡ ಸರಿಯಾಗಿ ಇರೋದಿಲ್ಲ, ಎಲ್ಲವೂ ಕೂಡ ಬತ್ತಿ ಹೋಗ್ತಾವೆ. ಒಂದು ಮಾತು ಬರುತ್ತೆ, ಎಷ್ಟು ಬಿಸಿಲು ಜೋರಾಗಿ ಬರುತ್ತೋ ಅಷ್ಟು ಜೋರಾಗಿ ಮಳೆ ಬರುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಆದ್ದರಿಂದ ತುಂಬಾ ಬಿಸಿಲು ಬಂದಂತಹ ಸಂದರ್ಭದಲ್ಲಿ ಆಗ ಸೂರ್ಯನಿಗೆ ಬೈಯೋದು, ಇಂಥ ಕೆಟ್ಟ ಕೆಲಸವನ್ನು ಯಾವತ್ತೂ ಕೂಡ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವ ಪ್ರದೇಶದಲ್ಲಿ ಎಷ್ಟು ಪ್ರಖರವಾಗಿರ್ತಕ್ಕಂಥ ಬಿಸಿಲು ಬೀಳತ್ತೋ ಆಗ ಸೂರ್ಯ ಉತ್ತರಾಯಣ ನಡೀತಾ ಇರುತ್ತೆ. ಆ ಉತ್ತರಾಯಣದಲ್ಲಿ ಸೂರ್ಯ ತನ್ನ ಕಿರಣಗಳ ಮೂಲಕ ಭೂಮಿಯಲ್ಲಿ ಇರ್ತಕ್ಕಂತಹ ಸಕಲ ನೀರನ್ನು ಕೂಡ ಅವನು ಹಿಂಗಿಸ್ತಾನೆ. ಕೊನೆಗೆ ಯಾವ ನೀರನ್ನ ಈ ಭೂಮಂಡಲದಿಂದ ಅವನು ತೆಗೆದುಕೊಂಡಿದ್ದನೋ ಅದೇ ನೀರನ್ನೇ ಅವನು ಮತ್ತೆ ಪುನಃ ಮಳೆಯ ರೂಪದಲ್ಲಿ ಈ ಭೂಲೋಕಕ್ಕೆ ಕರುಣಿಸ್ತಾನೆ. ಒಂದು ಅರ್ಥದಲ್ಲಿ ಹೇಳೋದು ಅಂತಾದ್ರೆ, ನಾವೆಲ್ಲ ಇಲ್ಲಿ ಹೊಲಸು ಮಾಡಿರ್ತಕ್ಕಂಥ ನೀರನ್ನ ಅದನ್ನ ಮತ್ತೆ ಪುನಃ ಶುದ್ಧೀಕರಣ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನ ಆ ಸೂರ್ಯದೇವ ಮಾಡ್ತಾನೆ. ಮಳೆಯನ್ನ ಸುರಿಸ್ತಕ್ಕಂಥವನು ಇಂದ್ರ, ಆದ ನೀರನ್ನ ಭೂಮಂಡಲದಿಂದ ಹಿಂಗಿಸುವಂಥವನು ಯಾರು ಅಂತ ಹೇಳಿದ್ರೆ ಅದು ಸೂರ್ಯ. ಹಾಗಾಗಿ ಅಂಥ ಸೂರ್ಯ ಆ ಸಂದರ್ಭದಲ್ಲಿ ಮಾತಾ ಸರೋಜಲ ಪಾತ ವಾಸರ ಅಜನಿ, ಸರೋವರಗಳ ನೀರನ್ನೇ ಕುಡಿದು ಎಲ್ಲ ಸರೋವರ, ಎಲ್ಲ ನದಿಗಳು, ಎಲ್ಲ ಬಾವಿಗಳು, ಎಲ್ಲ ಬೋರ್ವೆಲ್ಗಳನ್ನ ಒಣ ಹಂದರವನ್ನಾಗಿ ಮಾಡುವಂತಹ ದಿನಗಳು ಆ ಸಂದರ್ಭದಲ್ಲಿ ಉತ್ಪತ್ತಿ ಆಯಿತು ಅನ್ನೋದನ್ನ ಕವಿಗಳು ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡಿದಾಗ ಆ ಸಂದರ್ಭದಲ್ಲಿ ಚಳಿ ತುಂಬಾ ಕಡಿಮೆ ಆಗ್ಲಿಕ್ಕೆ ಆರಂಭ ಆಗತ್ತೆ. ಬೇಸಿಗೆಯಲ್ಲಿ ಬಿಸಿಲು ತುಂಬಾ ಉಂಟಾಗತ್ತೆ. ಅದನ್ನ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಜೃಂಭಿತೆ ಚ ಮಿಹಿರೆ ಭುವಿ ಶೈತ್ಯಂ ಕೂಪಮಾಪತರುಣೀ ಕುಚದುರ್ಗಂ ಕಿಂಚಿದನ್ಯ ದಿನ ಸಂಧಿಮವಾಪ್ತುಂ ಛಾಯಯಾ ಸಹ ಪರಂ ಚರತಿ ಸ್ಮ.
ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸಮಯ ಅಂತ ಇರುತ್ತೆ. ಅದಕ್ಕೋಸ್ಕರವೇ ಒಬ್ಬ ಕವಿ ಹೇಳ್ತಾನೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಒಂದು ಮಾತು. ಉದಾಹರಣೆಗೆ, ಹುಣ್ಣಿಮೆ ದಿನ ಚಂದ್ರನನ್ನ ಯಾರಾದರೂ ಕೂಡ ಮರೆಮಾಚಲಿಕ್ಕೆ ಸಾಧ್ಯ ಉಂಟಾ? ಅಮಾವಾಸ್ಯೆ ದಿನ ಇಡೀ ಪ್ರಪಂಚದಲ್ಲಿ ವ್ಯಾಪಿಸಿದ ಯಾವ ಕತ್ತಲೆ ಇದೆ, ಆ ಕತ್ತಲೆಯನ್ನ ಸಂಪೂರ್ಣ ತೊಡಗಿ ಹಾಕ್ಲಿಕ್ಕೆ ಸಾಧ್ಯ ಉಂಟಾ? ಹಾಗಾದ್ರೆ ಪೂರ್ಣ ಬೆಳಕು ಬೇಕೆ, ಬೆಳದಿಂಗಳು ಬೇಕೆ, ಅದು ಹುಣ್ಣಿಮೆ ದಿನ ಸಿಗತ್ತೆ. ಪೂರ್ಣ ಕತ್ತಲು ಬೇಕೆ, ಅಮಾವಾಸ್ಯೆ ದಿನ ಸಿಗತ್ತೆ. ಅಮಾವಾಸ್ಯೆಯ ದಿನ ಚಂದ್ರ ಸಿಗಲ್ಲ, ಹುಣ್ಣಿಮೆಯ ದಿನ ಪೂರ್ಣ ಕತ್ತಲೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾವಾಗ ಈ ಗ್ರೀಷ್ಮ ಋತು ಆರಂಭ ಆಯಿತೋ ಆಗ ಸೂರ್ಯ ಸಹಜವಾಗಿ ಈ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಜನರಿಗೆ ತಾಪವನ್ನು ಉಂಟು ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಯಾವಾಗ ತಾಪವನ್ನು ಉಂಟು ಮಾಡ್ತಾನೋ ಆಗ ಚಳಿ ಎಲ್ಲಿ ಹೋಗಿ ಅಡಗಿ ಕುಳಿತುಕೊಳ್ಳತ್ತೆ? ಬಾವಿಯ ನೀರಲ್ಲಿ ಅಡಗಿ ಹೋಗಿ ಕುಳಿತುಕೊಳ್ಳತ್ತೆ. ಅದಕ್ಕೋಸ್ಕರವೇ ನೋಡಿ, ಬೇಸಿಗೆ ಕಾಲದಲ್ಲಿ ಬಾವಿಯ ನೀರು ಅತ್ಯಂತ ತಂಪಾಗಿರುತ್ತೆ, ಚಳಿಗಾಲದಲ್ಲಿ ಬಾವಿಯ ನೀರು ಅತ್ಯಂತ ಬೆಚ್ಚಗೆ ಇರುತ್ತೆ. ಅದಕ್ಕೋಸ್ಕರವೇ ಕೂಪೋದಕ, ಕೂಪಸ್ನಾನ ಅತ್ಯಂತ ವಿಶೇಷವಾಗಿರತಕ್ಕಂತಹ ಸ್ನಾನ ಅಂತ ವರ್ಣನೆಯನ್ನು ಮಾಡ್ತಾರೆ. ಹಿರಿಯರು ಹೇಳ್ತಾ ಇದ್ರು, ಕೂಪೋದಕಂ ವಟಚ್ಛಾಯ ತಾಂಬೂಲಂ ತರುಣೀ ಸ್ತನೌ ಶೀತಕಾಲೇ ಭವೇ ಉಷ್ಣಂ ಉಷ್ಣಕಾಲೇ ತು ಶೀತಲಂ. ಇದನ್ನು ನಾವು ಪರೀಕ್ಷೆ ಮಾಡಬಹುದು ಅಂತ ಹೇಳ್ತಾರೆ. ಕೂಪೋದಕಂ ಅಂದರೆ ಬಾವಿಯ ನೀರು ಮಳೆಗಾಲದಲ್ಲಿ ಬಿಸಿಯಾಗಿರುತ್ತೆ, ಬೇಸಿಗೆಯ ಕಾಲದಲ್ಲಿ ತಂಪಾಗಿರುತ್ತೆ. ವಟಚ್ಛಾಯ ಆಲದ ಮರದ ನೆರಳು, ಅದು ಕೂಡ ಅಷ್ಟೇ, ಬೇಸಿಗೆಯಲ್ಲಿ ತಂಪು, ಚಳಿಗಾಲದಲ್ಲಿ ಬೆಚ್ಚಗೆ ಆ ಮರದ ನೆರಳು ಇರುತ್ತೆ. ತಾಂಬೂಲ, ನಾವೇನು ಪ್ರತಿನಿತ್ಯ ಊಟ ಆದ ತಕ್ಷಣ ತಿಂದ ಪದಾರ್ಥ ಸುಲಲಿತವಾಗಿ ಜೀರ್ಣ ಆಗಬೇಕು ಅನ್ನೋ ಉದ್ದೇಶದಿಂದ ತಾಂಬೂಲವನ್ನು ಚರ್ವಣ ಮಾಡ್ತೇವೆ. ಆ ತಾಂಬೂಲವೂ ಕೂಡ ಬೇಸಿಗೆಯಲ್ಲಿ ತಂಪು, ಚಳಿಗಾಲದಲ್ಲಿ ಉಷ್ಣ. ಇನ್ನು ತರುಣಿಯರ ಸ್ತನಗಳು, ಇದೆಲ್ಲವೂ ಕೂಡ ಚಳಿಗಾಲದಲ್ಲಿ ಬೆಚ್ಚಗಿರತ್ತೆ, ಬೇಸಿಗೆಯ ಕಾಲದಲ್ಲಿ ತಂಪಾಗಿರುತ್ತೆ. ಹಾಗಾಗಿ ಈ ಚಳಿ, ಏನು ಚಳಿ ಇತ್ತೋ ಆ ಚಳಿ ಎಲ್ಲವೂ ಕೂಡ ಏನಾಗತ್ತೆ ಅಂದ್ರೆ, ಜೃಂಭಿತೆ ಚ ಮಹಿರೆ ನಿಹಿರೆ ಭುವಿ ಶೈತ್ಯಂ ಕೂಪಮಾಪ ತರುಣೀ ಕುಚ ದುರ್ಗಂ. ಎಲ್ಲ ಹೋಯ್ತಾ ಚಳಿ? ಒಂದೋ ಭಾವಿ, ಒಂದೋ ಯುವತಿಯರ ಸ್ತನಗಳನ್ನ ಅದು ಆಶ್ರಯಿಸ್ತು. ಆದರೆ ಸ್ವಲ್ಪ ಚಳಿ ಮಾತ್ರ ಅಲ್ಲಲ್ಲಿ ಉಂಟಾಯಿತು. ಎಲ್ಲುಂಟಾಯಿತು? ಆಲದ ಮರದ ಕೆಳಗೆ, ಯುವತಿಯರ ಸ್ತನಗಳಲ್ಲಿ, ಬಾವಿಯ ನೀರಿನಲ್ಲಿ. ಹಾಗಾಗಿ ಅನ್ಯದಿನ ಸಂಧಿಂ ಅವಾಪ್ತುಂ, ವಸಂತ ಕಾಲದ ದಿನಗಳೊಡನೆ ಸಂಧಾನವನ್ನ ಮಾಡಿಕೊಳ್ಳಲಿಕ್ಕೆ ಅಪೇಕ್ಷೆಯಿಂದ ಆ ಮುಂದೆಯೂ ಕೂಡ ನಾವು ಬದುಕಬೇಕು, ಜೀವವನ್ನ ಉಳಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಸೂರ್ಯನ ಪತ್ನಿ ಯಾರು? ಛಾಯಾ ಅಂತ ಆ ಸೂರ್ಯನ ಪತ್ನಿಯ ಹೆಸರು. ಅಂತ ಹೆಂಡತಿ ಅವಳು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ತೊಂದರೆಯನ್ನು ಉಂಟು ಮಾಡತಕ್ಕಂಥವಳು ಅಲ್ಲ. ಎಷ್ಟೋ ಬಾರಿ ಗಂಡನಿಗೆ ದ್ವೇಷವನ್ನ ಮಾಡ್ತಾ ಇದ್ದರೂ ಕೂಡ ಅದೇ ಪುರುಷ ಅವನ ಮಡದಿಯ ಹತ್ತಿರ ತುಂಬಾ ಚೆನ್ನಾಗಿ ಸಂಪರ್ಕವನ್ನು ಇಟ್ಟುಕೊಂಡಿರ್ತಾನೆ. ಈ ಉದ್ದೇಶದಿಂದಲೇ ಆ ಚಳಿ ಅಲ್ಲಲ್ಲಿ ಸ್ಥಾನವನ್ನ ಪಡೀತಾ, ಎಲ್ಲಿ ಸ್ಥಾನವನ್ನ ಪಡೀತು ಅಂದರೆ ಸೂರ್ಯನ ಮಡದಿಯಾದ ಛಾಯಾ ಅಂದರೆ ನೆರಳಿನಲ್ಲಿಯೂ ಕೂಡ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳತ್ತಂತೆ ಈ ಸೂರ್ಯನ ತಾಪಕ್ಕೆ. ಯಾರು ತಾನೇ ಗ್ರೀಷ್ಮ ಋತುವಿನ ತಾಪಕ್ಕೆ ಹೆದರಲ್ಲ? ಇವತ್ತಿನ ದಿನ ನಮ್ಮ ಹೈದರಾಬಾದ್, ಕರ್ನಾಟಕ ಮೊದಲಾದ ಪ್ರಾಂತ್ಯಗಳಲ್ಲಿ ಮಂತ್ರಾಲಯ ಕ್ಷೇತ್ರ,
ಕಲಿಯುಗದ ಕಾಮಧೇನುಗಳೇ ನೆಲೆಸಿದಂತಹ ಕ್ಷೇತ್ರ ಮಂತ್ರಾಲಯ ಕ್ಷೇತ್ರ. ಆ ಕ್ಷೇತ್ರದಲ್ಲಿಯೇ ಬೇಸಿಗೆ ಕಾಲದಲ್ಲಿ ಇರಲಿಕ್ಕೆ ಒದ್ದಾಡಿ ಹೋಗಬೇಕಾಗತ್ತೆ. ಅಷ್ಟು ಪ್ರಖರವಾದ ಬಿಸಿಲು ಆ ಪ್ರದೇಶದಲ್ಲಿ ಇರತಕ್ಕಂಥ ಎಲ್ಲರನ್ನೂ ಕೂಡ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಾಕಿಬಿಡತ್ತೆ. ಅಷ್ಟು ಪ್ರಖರವಾದ ಸೂರ್ಯನ ತಾಪ ಆ ಊರುಗಳಲ್ಲಿ ಇರುತ್ತೆ. ಆದ್ದರಿಂದ ಇಂಥ ಬಿಸಿಲು ಆ ಗ್ರೀಷ್ಮ ಋತುವಿನಲ್ಲಿ ಉಂಟಾಗತ್ತೆ ಅನ್ನೋದನ್ನ ಕವಿಗಳು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದೆ ವರ್ಣನೆಯನ್ನು ಮಾಡ್ತಾರೆ. ತುಂಬಾ ದುಃಖ ಯಾರಿಗಾಯ್ತು ಅಂದ್ರೆ ಚಾತಕ ಪಕ್ಷಿಗಳಿಗೆ ತುಂಬಾ ದುಃಖ ಆಯಿತು. ಯಾತಕ್ಕೋಸ್ಕರ ಚಾತಕ ಪಕ್ಷಿಗಳಿಗೆ ಬೇಸಿಗೆ ಕಾಲದಲ್ಲಿ ದುಃಖ ಆಯಿತು ಅಂತ ಹೇಳಿದ್ರೆ ಹೇಳ್ತಾರೆ, ತಾಪಯತ್ಯತಿತರಾಂ ತರಣಿರ್ಯಲ್ಲೋಕಬಂಧುರಿತಿ ನಾಮ ಕಥಂ ವಾ ತತ್ಸಖಸ್ಯ ಶುಚಿತಾ ಶುಚಿಮಾಸಶ್ಚಾತಕಾ ಭುವಿ ವಿಚುಕ್ರುಷುರೇತ್ಥಂ. ತಾಪಯತ್ಯತಿತರಾಂತರಣಿರ್ಯತ, ಯಾವ ಕಾರಣದಿಂದ ಗ್ರೀಷ್ಮ ಋತುವಿನಲ್ಲಿ ತರಣಿ ಅಂದ್ರೆ ಸೂರ್ಯ ಎಲ್ಲರಿಗೂ ಕೂಡ ಒಂದೇ ರೀತಿಯ ತಾಪವನ್ನು ಉಂಟು ಮಾಡ್ತಾ ಇರ್ತಾನೆ, ತುಂಬಾ ದುಃಖವನ್ನು ಉಂಟು ಮಾಡ್ತಾನೆ. ಇಂಥ ಗ್ರೀಷ್ಮ ಋತುವಿನಲ್ಲಿ ಜ್ಯೇಷ್ಠ ಮಾಸ ಆಷಾಢ ಮಾಸ 2 ಮಾಸಗಳ ನಮಗೆ ಸಿಗ್ತಾವೆ. ವಸಂತ ಋತುವಿನಲ್ಲಿ ಚೈತ್ರ ಮಾಸ ವೈಶಾಖ ಮಾಸ ಸಿಕ್ಕರೆ, ಗ್ರೀಷ್ಮ ಋತುವಿನಲ್ಲಿ ಜ್ಯೇಷ್ಠ ಮಾಸ ಆಷಾಢ ಮಾಸ ನಮಗೆ ಸಿಗತ್ತೆ. ಜ್ಯೇಷ್ಠ ಮಾಸದಲ್ಲಿ ಮಂಗಲ ಕಾರ್ಯಗಳನ್ನ ಮಾಡ್ತಾರೆ. ಆದ್ರೆ ಇನ್ ಕೇಸ್ ಏನಾದ್ರೂ ತ್ರಿಜ್ಯೇಷ್ಠಗಳು ಕೂಡಿದರೆ ಮದುವೆ ಆಗ್ಲಿಕ್ಕಿಲ್ಲ. ತ್ರಿಜ್ಯೇಷ್ಠ ಅಂದರೆ ಜ್ಯೇಷ್ಠ ಮಾಸ, ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಪುತ್ರಿ, ಜ್ಯೇಷ್ಠ ನಕ್ಷತ್ರ, ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಪುತ್ರಿ, ಈ ರೀತಿಯಾಗಿ 3 ಜ್ಯೇಷ್ಠಗಳು ಕೂಡಿದರೆ ಆ ದಿನಗಳಂದು ಯಾವ ಮಂಗಲ ಕಾರ್ಯಗಳನ್ನು ಕೂಡ ಮಾಡ್ಲಿಕ್ಕೆ ಇಲ್ಲ ಅಂತ ಈ ರೀತಿಯಾಗಿ ಒಂದು ಮಾತು. ಹಾಗಾಗಿ ಇಂಥ ಜ್ಯೇಷ್ಠ ಮಾಸ ಹಾಗೆ ಆಷಾಢ ಮಾಸದಲ್ಲಿ ಸೂರ್ಯ ಎಷ್ಟು ತಾಪವನ್ನು ಉಂಟು ಮಾಡ್ತಾನೆ. ಇಂಥ ತಾಪವನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಸೂರ್ಯನಿಗೆ ಅವನನ್ನ ಲೋಕಬಂಧು ಅಂತ ಕರಿಬೇಕಾ, ಲೋಕಹಂತಕ ಅಂತ ಕರಿಬೇಕಾ? ಆದ್ರೆ ಇವತ್ತಿನ ದಿನ ಕವಿಗಳು ಸೂರ್ಯನನ್ನ ಎಷ್ಟು ಸೊಗಸಾಗಿ ವರ್ಣನೆಯನ್ನು ಮಾಡ್ತಾರೆ. ಮಯೂರ ಅನ್ನುವಂತಹ ಕವಿ ಸೂರ್ಯನ ಉದ್ದೇಶವಾಗಿಯೇ ಮಯೂರ ಶತಕ ಅನ್ನುವಂತಹ ಒಂದು ಕಾವ್ಯವನ್ನು ನಿರ್ಮಾಣ ಮಾಡಿದ್ದಾನೆ ಆ ಸೂರ್ಯನಿಗೆ. ಹಾಗಾದ್ರೆ ಇಷ್ಟೆಲ್ಲಾ ತಾಪವನ್ನು ಉಂಟು ಮಾಡ್ತಾ ಇರತಕ್ಕಂಥ ವ್ಯಕ್ತಿಗೆ ಅವನು ಹೇಗ್ ತಾನೇ ಲೋಕಬಂಧು ಅಂತ ಆಗಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಅಮರಸಿಂಹ ತನ್ನ ಅಮರಕೋಶ ಗ್ರಂಥದಲ್ಲಿ ಸೂರ್ಯನ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾನೆ, ಪ್ರದ್ಯೋತನೋ ದಿನಮಣಿಹಿ ಖದ್ಯೋತೋ ಲೋಕಬಾಂಧವಃ ಲೋಕಬಂಧುಸ್ತ್ರಯೀ ತನುಹು ಅಂತ ಹೇಳ್ತಾನೆ. ಇದು ಹೇಗ್ ತಾನೇ ಸೂರ್ಯನಿಗೆ ಕೊಡ್ಲಿಕ್ಕೆ ಸಾಧ್ಯ? ಅಥವಾ ಇಂಥ ಸೂರ್ಯನಿಗೆ ಸ್ನೇಹಿತವಾದ ಮಾಸ ಯಾವುದು ಅಂದ್ರೆ ಆಷಾಢ ಮಾಸ. ಅಂಥ ಆಷಾಢ ಮಾಸ ಅತ್ಯಂತ ಪವಿತ್ರವಾದ ಮಾಸ ಅಂತ ಹೇಳ್ತಾರೆ. ಯಾಕೆ? ಶುಚಿಸ್ತ್ವಯಂ ಹಿ ಆಷಾಢೇ, ಆಷಾಢ ಮಾಸಕ್ಕೆ ಶುಚಿ ಮಾಸ ಅಂತ ಈ ರೀತಿಯಾಗಿ. ಇಂಥ ಇಡೀ ಪ್ರಪಂಚಕ್ಕೆ ತಾಪವನ್ನು ಉಂಟು ಮಾಡತಕ್ಕಂಥ ಯಾವ ಸೂರ್ಯನಿದ್ದಾರೆ, ಆ ಸೂರ್ಯನಿಗೆ ಸಹಾಯವನ್ನು ಉಂಟು ಮಾಡ್ತಾ ತಾನೂ ತಾಪವನ್ನು ಉಂಟು ಮಾಡತಕ್ಕಂಥ, ತಾನೂ ತಾಪವನ್ನು ಉಂಟು ಮಾಡ್ತಾ ಇರುವ ಈ ಆಷಾಢ ಮಾಸಕ್ಕೆ ಹೆಕ್ತಾನೆ ಶುಚಿ ಮಾಸ ಅಂತ ಕರ್ಲಿಕ್ಕೆ ಸಾಧ್ಯ? ಹೀಗೆ ಯಾರ್ಯಾರೋ ಘೋಷಣೆ ಮಾಡ್ತಾರೆ ಅಂತ ಅನ್ಕೊಳಿಕ್ ಹೋಗ್ಬೇಡಿ. ಭುವಿ ಇತ್ತಂ ಚಾತಕಾಹ ವಿಚುಕೃಷು, ಚಾತಕ ಪಕ್ಷಿಗಳೆಲ್ಲವೂ ಕೂಡ ಸೂರ್ಯನನ್ನ ಕುರಿತು ಈ ರೀತಿಯಾಗಿ ಘೋಷಣೆ ಮೊಳಗಿಸ್ತಾ ಇದ್ದಾವೋ ಏನೋ. ಯಾಕೆ?
ಚಾತಕ ಪಕ್ಷಿಗಳು ನಮ್ಮಂತೆ ಲೋಟದಲ್ಲಿ ನೀರನ್ನು ಹಾಕೊಂಡೋ ಪಾತ್ರೆಯಲ್ಲಿ ನೀರನ್ನು ಹಾಕೊಂಡೋ ಬಗ್ಗಿಯೋ ಎತ್ತಿಯೋ ಕುಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಆಕಾಶದಲ್ಲಿ ಮಳೆ ಬರ್ಲಿಕ್ಕೆ ಆರಂಭ ಆಗತ್ತೋ ಆಗ ಮಾತ್ರ ಅವುಗಳಿಗೆ ಬಾಯಾರಿಕೆ ಹಿಂಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರವೇ ಸದಾಕಾಲ ಈ ಚಾತಕ ಪಕ್ಷಿಗಳೆಲ್ಲವೂ ಕೂಡ ಆಕಾಶದ ಹತ್ತಿರವೇ ಮುಖವನ್ನ ಮಾಡಿ ಕಾಯ್ತಾ ನಿಂತುಕೊಂಡಿರ್ತಾರೆ. ಹಾಗಾದ್ರೆ ಇಂಥ ಚಾತಕ ಪಕ್ಷಿಗಳಿಗೂ ತೊಂದರೆ, ಈ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಜನರಿಗೆ ಎಲ್ಲರಿಗೂ ತೊಂದರೆ ಉಂಟು ಮಾಡ್ತಾ ಇರ್ತಕ್ಕಂಥ ಈ ಆಷಾಢ ಮಾಸ, ಈ ಗ್ರೀಷ್ಮ ಋತು ಹೇಗ್ತಾನೆ ಶುಚಿ ಮಾಸ, ಲೋಕಬಂಧು ಅಂತ ಕರೆಯಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇದ್ಯಾವುದನ್ನೂ ಕೂಡ ಶುಚಿ ಮಾಸ ಅಂತ ಕರಿಬಾರದು, ಲೋಕಬಂಧು ಅಂತ ಕರಿಬಾರದು ಅನ್ನೋದನ್ನ ಚಾತಕ ಪಕ್ಷಿಗಳು ಘೋಷಣೆ ಮಾಡ್ತಾ ಇದ್ದಾವೋ ಏನೋ ಅನ್ನೋದನ್ನ ಕವಿಗಳು ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಗ್ರೀಷ್ಮ ಋತುವಿನಲ್ಲಿ ಸೂರ್ಯ ನೀರನ್ನ ಒಣಗಿಸ್ತಾನೆ. ಯಾವ ರೀತಿ ಒಣಗಿಸ್ತಾನೆ ಸೂರ್ಯ ನೀರನ್ನ ಹೇಳ್ತಾರೆ. ಛಾಯಯಾ ಸಹ ದಿವೈವ ಕರಾಗ್ರೈಃ ಶಂಬರಾಂಬರ ಹರೇಂಬರರತ್ನೇ ಜ್ಯೇಷ್ಠಪೂರ್ವಮಭಿಯಾಯಿನಿ ನೂನಂ ಕೋಪತಾಮ್ರ ನಯನಾನಲಿನೀತಿ. ಸೂರ್ಯ ಹೇಗಿದ್ದಾನೆ? ಆಕಾಶದಲ್ಲಿ ರಕ್ತದಂತೆ ಬೆಳಗುವಂತಹ ವಸ್ತು ಅಂತ ಹೇಳಿದ್ರೆ ಅದು ಸೂರ್ಯ. ಆ ಸೂರ್ಯ ತನ್ನ ಕಿರಣಗಳಿಂದ ಎಲ್ಲ ಕಡೆ ಇರ್ತಕ್ಕಂತ ನೀರನ್ನ, ಅಂದ್ರೆ ನೀರು ಅನ್ನುವಂತಹ ಒಂದು ಬಟ್ಟೆಯನ್ನ ಅಪಹರಣ ಮಾಡ್ತಾ ಇದ್ದಾನೆ. ನೀರನ್ನ ಒಣಗಿಸ್ತಾ ಇದ್ದಾನೆ ಅಂದ್ರೆ ನೀರೆಂಬ ಬಟ್ಟೆಯನ್ನ ಕದೀತಾ ಇದ್ದಾನೆ. ಇದು ಯಾವ ರೀತಿ ಕಾಣಿಸ್ತಾ ಇದೆ? ಒಬ್ಬ ಮಹಾಪುರುಷ ತನಗೆ ಸಿಕ್ಕ ಯಾವ ಪರಸ್ತ್ರೀ ಇದ್ದಾಳೆ ಆ ಪರಸ್ತ್ರೀಯರ ವಸ್ತ್ರವನ್ನು ಅಪಹರಣ ಮಾಡಿದಂತೆ ಕಾಣಿಸ್ತಾ ಇದೆ. ಯಾಕೆ? ಸೂರ್ಯ ಉದಯಿಸೋದೆ ತನ್ನ ಕಾಂತಿಯ ಮೂಲಕ, ತನ್ನ ನೆರಳಿನ ಜೊತೆ ಹಗಲಿನಲ್ಲಿ ಎಲ್ಲ ನೀರನ್ನು ಕೂಡ ಒಣಗಿಸ್ತಾನೆ. ಅಷ್ಟೇ ಅಲ್ಲ, ಜ್ಯೇಷ್ಠ ಮಾಸವನ್ನು ಮುಂದಿಟ್ಟುಕೊಂಡು ಬರ್ತಾನೆ. ಇದನ್ನೆಲ್ಲ ನೋಡಿದ್ರೆ ಏನ್ ಅನ್ಸತ್ತೆ ಅಂದ್ರೆ, ಹಗಲಿನಲ್ಲಿಯೇ ತನ್ನ ಹೆಂಡತಿಯಾದ ಛಾಯಾದೇವಿ ಒಟ್ಟಿಗೆ ಇರಬೇಕಾದ್ರೆ ಇಂಥ ಕೆಲಸವನ್ನ, ಆ ನೀರನ್ನ ಒಣಗಿಸುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ. ಆಗ ಪದ್ಮಿನಿ ಅಂದ್ರೆ ಸೂರ್ಯನಿಗೆ ಸಹಾಯವನ್ನ ಮಾಡೋದಕ್ಕೋಸ್ಕರವೇ ಇರ್ತಕ್ಕಂಥವಳು ಯಾರು? ಪದ್ಮಿನಿ ಅಂದ್ರೆ ಕಮಲದ ಹೂ. ಆ ಕಮಲದ ಹೂ ಸಿಟ್ಟಾಗಿದ್ದಾಳೆ. ಯಾರೇ ಆಗಲಿ ಒಬ್ಬ ಪುರುಷ ಕೋಪಗೊಂಡಾಗ ಆ ಕೋಪಗೊಂಡಂಥ ಪುರುಷ ಸಿಟ್ಟಾಗ್ತಾನೆ, ಅಥವಾ ಅವನಿಗೆ ಬೇಕಾದವರು ಪ್ರೀತಿ ಪಾತ್ರ ಯಾರಿದ್ದಾರೋ ಅವನ ಮೇಲೆ ಸಿಟ್ಟಾಗ್ತಾರೆ. ಸಿಟ್ಟಾದಾಗ ಅವರ ಮುಖ ಯಾವ ರೀತಿ ಕೆಂಪಾಗುತ್ತೋ ಅದೇ ರೀತಿ ಆ ಪದ್ಮಿನಿಯೂ ಕೂಡ ಸಿಟ್ಟಾಗಿದ್ದಾಳೆ. ಹೀಗೆ ಆ ಛಾಯಾದೇವಿ ತನ್ನ ಗಂಡನಾದ ಸೂರ್ಯ ಇನ್ನೊಬ್ಬ ಪರಸ್ತ್ರೀಯರ ಬಟ್ಟೆಯನ್ನ, ನೀರೆಂಬ ಬಟ್ಟೆಯನ್ನ ಒಣಗಿಸ್ತಾ ಇರೋದನ್ನ ನೋಡಿ ತನ್ನ ಮುಖವನ್ನ ಕೆಂಪು ಮಾಡಿಕೊಂಡಿದ್ದಾಳೋ ಏನೋ ಅನ್ನುವಂತೆ. ಹೀಗಾಗಿ ಇದರ ತಾತ್ಪರ್ಯ ಆಂತರ್ಯ ಇಷ್ಟೇ. ಗ್ರೀಷ್ಮ ಋತುವಿನಲ್ಲಿ ಎಲ್ಲ ಕಡೆ ಅಗಾಧವಾದ ಬಿಸಿಲು. ಆ ಬಿಸಿಲಿನ ಬೇಗೆಗೆ
ಸೆಕೆ ಮೊದಲಾದ ತಾಪಗಳಿಗೆ ಬಳಲಿ ಬೆಂಡಾಗಿ ಎಷ್ಟೋ ಜನರು ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಛಾಯಾ ಎಂಬ ಮಡದಿ ಸೂರ್ಯನ ಮೇಲೆ ಸಿಟ್ಟಾಗ್ತಾಳೆ ಅನ್ನೋದನ್ನ ಕವಿಗಳು ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ.